ಬೆಟ್ಟವರ ಗಿಡ ಹೋದ ವರ್ಷ ಆತ್ಮೀಯರೊಬ್ಬರು ಗಿಫ್ಟ್ ಮಾಡಿದ್ರು. ನಾನು ಅದನ್ನು ರೀಪಾಟ್ ಮಾಡಿ ಹಾಗೆ ಬಿಟ್ಟಿದ್ದೆ. ಕರೆಕ್ಟಾಗಿ 1 ವರ್ಷಕ್ಕೆ ಇದ್ರು ನೋಡಿ ಮೊಗ್ಗೆಲ್ಲ ಬಿಟ್ಟಿದೆ. ಇನ್ನೇನು ಹೂಗಳು ಅರಳಬೇಕು. ಸ್ವಲ್ಪ ದಿನಕ್ಕೇ ಇದ್ರೊಳಗೆ ಚೇಂಜಸ್ ಕಾಣಿಸೋಕೆ ಶುರು ಆಯಿತು. ನೋಡಿ ಈ ಥರ ಇತ್ತು. ನಾನಂತೂ ಇದನ್ನು ನೋಡಿ ಇನ್ನೆಷ್ಟು ದಿನ ಬೇಕು ಹೂ ಅರಳೋದಕ್ಕೆ ಅಂದ್ಕೊಂಡೆ. ಇದನ್ನು ನೋಡಿ ಬರೀ 2 ದಿನ ಆಗಿರ್ಬೇಕಷ್ಟೇ. ನೋಡಿದರೆ ಬೆಳಗ್ಗೆನೇ ಇಷ್ಟು ದೊಡ್ಡ ಸರ್ಪ್ರೈಸ್. ತಾರಸಿ ತೋಟಕ್ಕೆ ಬರ್ತಾ ಇದ್ದಂಗೆ ಸುಂದರವಾದ ಹೂ ನನಗೆ ಸ್ವಾಗತ ನೀಡಿತ್ತು. ಒಂದ್ ಕಡೆ ಸಂತೋಷ, ಇನ್ನೊಂದ್ ಕಡೆ ಬರೀ ನೆಗೆಟಿವ್ ಥಿಂಗ್ಸ್. ಅಕಸ್ಮಾತ್ ನಾನು ಬೆಳಿಗ್ಗೆ ತಾರಸಿ ತೋಟಕ್ಕೆ ಬರ್ಲಿಲ್ಲ ಅಂದ್ರೆ ಈ ಕಲರ್ ನೋಡೋಕೆ ಸಿಗ್ತಿರ್ಲಿಲ್ವಲ್ಲ ಅಂತ. ನೋಡಿ ಹಿಂದ್ಗಡೆ ತೋರಿಸ್ತಾ ಇದ್ದೀನಿ, ಪಿಂಕ್ ಕಲರ್ ಆಲ್ರೆಡಿ ಬರ್ತಾ ಇದೆ. ಇವತ್ತಂತೂ ಏನ್ ನೋಡಿದ್ರು ತುಂಬಾ ಸಂತೋಷ ಆಗ್ತಾ ಇದೆ. ನೋಡಿ ಆಕಾಶನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಟ್ಟದವರಿ ಬಣ್ಣ ಹೇಗೆ ಚೇಂಜ್ ಮಾಡುತ್ತೆ ಕಣ್ ತುಂಬ ನೋಡ್ಬೇಕಂತ ಆಸೆ. ಮಲ್ಲಿಗೆ ಹೂ ಸುಮಾರು ಬಿಟ್ಟಿತ್ತು, ಇದನ್ನ ಕಲೆಕ್ಟ್ ಮಾಡೋಣ ಅಂತ. ಮಲ್ಲಿಗೆ ಹೂಲಿ ಸುಮಾರು ವೆರೈಟಿ, ಕೆಲವೊಂದು ಸೈಜ್ ಅಂತೂ ತುಂಬ ಅಗಲ ಇರುತ್ತೆ. ಎಲ್ಲ ಹೂ ಬೇರೆ ಬೇರೆ ಗಿಡದಿಂದ ಕಲೆಕ್ಟ್ ಮಾಡಿರೋದು. ಈ ಹೂ ನೋಡಿ ಸೈಜ್ ಎಷ್ಟು ಅಗಲ ಇದೆ ಅಂತ. ಸುಂದರವಾದ ಹೂನ ಕಣ್ತುಂಬ ಸವಿಯೋದು, ಅದ್ರ ಫೋಟೋ ವಿಡಿಯೋ ತಗೊಳ್ಳೋದು. ಈ ಹೂವಿನ ಸೈಜ್ ನೋಡಿ ಎಷ್ಟು ಅಗಲ ಇದೆ ಅಂತ. 2 ಹೂನು ಚಂದ, ಸೂಪರ್ ಆಗಿದೆ. ಯಾರ್ಯಾರಿಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಫೋಟೋ ಸೆಷನ್ ಎಲ್ಲ ಮುಗಿದ್ಮೇಲೆ ನಾನು ಈ ಹೂಗೆ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ. ಪಾಲಿನೇಟರ್ಸ್ ಎಲ್ಲ ತುಂಬ ಬರ್ತಾ ಇದ್ದು. ಫ್ರೆಗ್ರೆನ್ಸ್ ಅಂತೂ ಅಷ್ಟೊಂದು ಗೊತ್ತಾಗಲಿಲ್ಲ. ಹೂವಿನ ಸೈಜ್ ಅಂತೂ ತುಂಬ ಅಗಲ ಇತ್ತು. ಕೀಟ ಪತಂಗಗಳು ಬರ್ತಾನೆ ಇದ್ದು. ಈಗ ಸಮಯ ಎಷ್ಟು ಗೊತ್ತಾ, 7:45. ಈಗಲೇ ಸ್ವಲ್ಪ ಕಲರ್ ಕಾಣಿಸೋಕ್ಕೆ ಶುರುವಾಗಿದೆ. ಇನ್ನೊಂದು 3 ಅವರ್ಗೆ ಇದ್ರ ಬಣ್ಣ ನಿಧಾನಕ್ಕೆ ಚೇಂಜ್ ಆಗಿ ಈ ರೀತಿ ಆಗಿದೆ. ಕೆಳಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ 2:30 ಹಂಗೆ ಮೇಲೆ ಬಂದಾಗ ಬಣ್ಣ ಈ ರೀತಿ ಆಗಿತ್ತು. ಬೇಬಿ ಪಿಂಕ್ ಕಲರ್ ನನಗಂತೂ ತುಂಬ ಇಷ್ಟ ಆಯಿತು. ಹೂವಿನ ಸೈಜ್ ತುಂಬ ಅಗಲ ಇತ್ತು. ಬಿಸಿಲಿಗೆ ಸ್ವಲ್ಪ ಶ್ರಿಂಕ್ ಆಗಿದೆ ಅನಿಸ್ತು, ಅದರಿಂದ ಇದ್ರ ಜಾಗ ಬದಲಾಯಿಸಿದೆ. ಈ ಜಾಗದಲ್ಲಿ ಡೈರೆಕ್ಟ್ ಬಿಸಿಲು ಬೀಳೋದಿಲ್ಲ, ಅದರಿಂದ ಹೂ ಸೇಫ್ ಆಗಿರುತ್ತೆ. ಇದಕ್ಕೆ ಲ್ಯಾಂಡ್ ಲೋಟಸ್ ಅಂತಾನೂ ಕರೀತಾರೆ, ಹೈಬಿಸ್ಕಸ್ ಮ್ಯೂಟಬಿಲಿಸ್ ಅಂತಾನೂ ಕರೀತಾರೆ. ಇದಕ್ಕೆ ನಾನು ನೆಟ್ಟಿರೋದು ಮೀಡಿಯಂ ಸೈಜ್ ಪಾಟಲ್ಲಿ. ಇನ್ನೊಂದು ಸ್ವಲ್ಪ ದೊಡ್ಡ ಪಾಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಹೂಗಳು ಬಿಡುತ್ತೆ. ಇದ್ರ ಗಿಡನ ನೆಲದಲ್ಲಿ ನೆಟ್ಟಿದ್ರೆ ಇನ್ನೂ ಚೆನ್ನಾಗಿ ಎತ್ತರಕ್ಕೆ ಬೆಳೆಯುತ್ತೆ. ನಾನಂತೂ ಇದನ್ನ ಕಟ್ಟಿಂಗ್ಸಿಂದ ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗಂತೂ ಸಖತ್ ಕ್ಯೂರಿಯಾಸಿಟಿ ಇತ್ತು, ಬಣ್ಣ ಹೇಗೆ ಚೇಂಜ್ ಆಗುತ್ತೆ, ಯಾಕೆ ಇದಕ್ಕೆ ಮ್ಯಾಜಿಕಲ್ ಫ್ಲವರ್ ಅಂತಾರೆ ಅಂತ. ಇವತ್ತಂತೂ ನನ್ನ ಗಮನ ಎಲ್ಲ ಈ ಹೂ ಮೇಲೆ ಇತ್ತು. ನೋಡಿ ಇಲ್ಲೊಂದು ಮೊಗ್ಗಿದೆ, ಇದು ಬೇರೆ ದಿನ ಹರಡುತ್ತೆ. ಇಷ್ಟೆಲ್ಲ ಗಮನಿಸ್ಬಿಟ್ಟು ಕೆಳಗಡೆ ಹೋದೆ. ಸಂಜೆ ಮೇಲ್ ಬಂದಾಗ ಕಲರ್ ನೋಡಿ ಹೇಗಾಗಿದೆ ಅಂತ, ಡಾರ್ಕ್ ಪಿಂಕ್ ಕಲರ್. ಈ ಬಣ್ಣನೂ ನಂಗೆ ತುಂಬಾ ಇಷ್ಟ ಆಯಿತು. ಇನ್ನು ಸ್ವಲ್ಪ ಅವರ್ ಗಿಡದಲ್ಲಿ ಹೀಗೆ ಇರುತ್ತೆ, ಆಮೇಲೆ ಬಾಡೋಗ್ತಾ ಹೋಗುತ್ತೆ. ತುಂಬ ಮುದ್ದಾಗಿರೋ ಅಂಥ ಹೂ. ಇದನ್ನು ಬಿಟ್ಟೋಕೆ ಮನ್ಸು ಬರಲಿಲ್ಲ. ಇದ್ರ ಪಾಟ್ ಬೆಳಗ್ಗೆ ಯಾವ ಜಾಗದಲ್ಲಿತ್ತೋ ಅಲ್ಲೇ ಇದನ್ನು ವಾಪಸ್ ಹೋಗಿಟ್ಟೆ. ಅದಾದ ನಂತರ ಜನ ಓಡಾಡೋ ಜಾಗದಲ್ಲಿ ಇದನ್ನು ಇಟ್ಟೆ, ಅಟ್ಲೀಸ್ಟ್ ಕಣ್ ತುಂಬ ನೋಡಲಿ ಅಂತ. ಮಾರನೇ ದಿನ ಬೆಳಗ್ಗೆ ಬಂದು ನೋಡಿದಾಗ ಹೂ ಎಲ್ಲ ಬಾಡೋಗಿತ್ತು. ಸುಂದರವಾದ ಹೂ ಜೀವನ ಒಂದೇ ದಿನ, ಆದರೆ ಪರವಾಗಿಲ್ಲ, ಬೇರೆ ಹೂಗಳು ನೋಡಿ ಸಂತೋಷ ಆಯಿತು. ಇದು ಅಷ್ಟೇ, ಮಧ್ಯಾಹ್ನ ಆಗ್ತಾ ಇದ್ದಂಗೆ ನೋಡಿ ಹೇಗೆ ಬಾಡೋಗ್ತಾ ಇದೆ ಅಂತ. ನಮ್ಮ ತಾರಸಿ ತೋಟ ಅಂತೂ ಸರ್ಪ್ರೈಸ್ ಕೊಡ್ತಾನೆ ಇರುತ್ತೆ, ಯಾವುದಾದ್ರೂ ಒಂದು ವಿಶೇಷವಾದ ಹೂ ಬಿಡ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.